ಸಾಯಂಕಾಲ ಸಮೀಪಿಸುತ್ತಿತ್ತು. ಪ್ರತಿದಿನದಂತೆ ವಾತಾವರಣದಲ್ಲಿ ಧೂಳು ಮತ್ತು ಹೊಗೆಯಂಥ ಮಬ್ಬು ಪಾರ್ಕಿನಲ್ಲಿ ಆವರಿಸಿತ್ತು. ಆದರೂ ಲತಾಳಿಗೆ ಇಂಥ ಸಮಯದಲ್ಲಿ ತನಗಿಷ್ಟವಾದ ಕಾಲುದಾರಿಯಲ್ಲಿ ನಡೆದುಕೊಂಡು ಹೋಗುವುದೆಂದರೆ ತುಂಬ ಇಷ್ಟ. ಮುಸ್ಸಂಜೆ ಹೊತ್ತಿನಲ್ಲಿ ಕಬ್ಬನ್ ಪಾರ್ಕಿನಲ್ಲಿ ವಾಕ್ ಮಾಡುವುದೆಂದರೆ ಲತಾಳಿಗೆ ತುಂಬ ಖುಷಿಯಾಗಿತ್ತು. ಹಕ್ಕಿಗಳ ಚಿಲಿಪಿಲಿ ನಾದ, ಸುಂದರ ಹಸಿರು ಸಸ್ಯಗಳ ರಾಶಿ, ತಣ್ಣನೆಯ ಗಾಳಿ ಅವಳ ಮನಸ್ಸಿಗೆ ಮುದ ಕೊಡುತ್ತಿದ್ದವು. ಸೆಂಟ್ರಲ್ ಲೈಬ್ರರಿ ಮುಂದಿರುವ ಮನೋಹರ ಗುಲಾಬಿ ಹೂಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಹಿಂದಿನಿಂದ ಯಾರೋ ಕೂಗಿದ ಪರಿಚಿತ ಧ್ವನಿ ಕೇಳಿಸಿತು. 1000 ಜನರ ಮಧ್ಯೆ ಇದ್ದರೂ ಲತಾ ಆ ಧ್ವನಿಯನ್ನು ಗುರುತಿಸಿಬಿಟ್ಟಿದ್ದಳು. ಅರೆ ಲತಾ, ನೀನಾ? ಲತಾ ಹಿಂದಿರುಗಿ ನೋಡಿದಾಗ ಅವಳಿಗೆ ಆಶ್ಚರ್ಯವಾಗಿತ್ತು. ಅವಳ ಹಳೆಯ ಗೆಳೆಯ ರವೀಂದ್ರ ಅವಳ ಮುಂದೆ ನಿಂತಿದ್ದ. ಅವನನ್ನು ನೋಡುತ್ತಲೇ ಲತಾಳ ಕಣ್ಣಾಲಿಗಳು ಸ್ವಲ್ಪ ಹೊತ್ತು ಹಾಗೆ ಸ್ಥಿರವಾಗಿ ನಿಂತಿದ್ದವು. ರವೀಂದ್ರ ತದೇಕ ದೃಷ್ಟಿಯಿಂದ ಲತಾಳ ಮುಖವನ್ನೇ ನೋಡುತ್ತಿದ್ದ. ಲತಾಳ ರೂಪದಲ್ಲಿ ಅವನಿಗೆ ಯಾವ ಬದಲಾವಣೆಯೂ ಕಾಣಿಸಲಿಲ್ಲ. ಲತಾ ಮುಂಚೆ ಹೇಗಿದ್ದಳು ಈಗಲೂ ಹಾಗೆ ಇದ್ದಳು. ಹೊಳೆಯುವ ಕಣ್ಣುಗಳು, ಗುಲಾಬಿಯಂಥ ಕೆನ್ನೆಗಳು, ಕೆಂಪು ತುಟಿಗಳು, ನೀಲ ಕೇಶರಾಶಿ, ದಾಳಿಂಬೆ ಬೀಜಗಳಂಥ ಹಲ್ಲುಗಳು, ಗೋಧಿಮೈ ಬಣ್ಣ, ಸಪೂರ ದೇಹ. ಹೀಗೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನುವ ವ್ಯಕ್ತಿತ್ವ ಲತಾಳದು. ಓ ರವೀಂದ್ರ, ಇದೇನಿಲ್ಲಿ? ಲತಾ ಆಶ್ಚರ್ಯದಿಂದ ಕೇಳಿದಳು. ಇಲ್ಲಿ ಒಂದು ಸೆಮಿನಾರ್ ಇದೆ, ಅದನ್ನು ಅಟೆಂಡ್ ಮಾಡೋಕೆ ಡೆಲ್ಲಿಯಿಂದ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಅವರೆಲ್ಲ ವಿಧಾನಸೌಧ ನೋಡೋಕೆ ಹೋದರು. ನಾನು ಹಾಗೆ ಸುತ್ತಾಡಿಕೊಂಡು ಬರೋಣ ಅಂತ ಕಬ್ಬನ್ ಪಾರ್ಕಿಗೆ ಬಂದೆ ಎಂದ ರವೀಂದ್ರ. ನೀನು ವಿಧಾನಸೌಧಕ್ಕೆ ಹೋಗಬೇಕಾಗಿತ್ತು. ಇಲ್ಲೇನಿದೆ ಅಂತ ಅವರಿಗೆಲ್ಲ ಏನು ಗೊತ್ತು? ನೀನು ಅವರ ಗೈಡ್ ಆಗಿದ್ರೆ ಚೆನ್ನಾಗಿತ್ತು. ಇಲ್ಲ ಲತಾ, ಏನು ಅಲ್ಲಿಗೆ ಹೋಗೋಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಈ ಕಡೆ ಬಂದೆ. ರವೀಂದ್ರನ ಧ್ವನಿಯಲ್ಲಿ ಒಂದು ಬಗೆಯ ನಿರಾಶೆ ಇತ್ತು. ಲತಾ, ರವೀಂದ್ರನನ್ನು 3 ವರ್ಷಗಳ ನಂತರ ಭೇಟಿಯಾಗುತ್ತಿರುವುದರಿಂದ ಇಬ್ಬರಲ್ಲೂ ಶೂನ್ಯ ಭಾವ ಏರ್ಪಟ್ಟಿತ್ತು. ಲತಾ, ಪ್ರಶಾಂತ್ ಹೇಗಿದ್ದಾನೆ? ಚೆನ್ನಾಗಿದ್ದಾರೆ ರವಿ. ವಾರದಲ್ಲಿ 3-4 ಸಲ ವಾಕಿಂಗ್ ಇಲ್ಲಿಗೆ ಬರ್ತೀನಿ. ಮನಸ್ಸು ಸ್ವಲ್ಪ ಹಗುರವಾಗುತ್ತೆ. ಆಮೇಲೆ ಪ್ರಶಾಂತ್ ಆಫೀಸ್ನಿಂದ ನೇರವಾಗಿ ಇಲ್ಲಿಗೆ ಬಂದು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗ್ತಾರೆ. ಈ ಲೈಬ್ರರಿ ಹತ್ತಿರ ಇಬ್ಬರು ಮೀಟ್ ಆಗ್ತೀವಿ. ಬಾ, ಇಲ್ಲೇ ಕಲ್ಲು ಬೆಂಚಿನ ಮೇಲೆ ಕೂತು ಮಾತಾಡೋಣ. ಇನ್ನೇನು ಪ್ರಶಾಂತ್ ಬರೋ ಹೊತ್ತಾಯಿತು ಎಂದು ಇಬ್ಬರು ಅಲ್ಲೇ ಇದ್ದ ಕಲ್ಲಿನ ಬೆಂಚಿನ ಮೇಲೆ ಕುಳಿತರು. ಆಕಾಶದಲ್ಲಿ ಅರ್ಧ ಊದಾ ಅರ್ಧ ಕಪ್ಪು ಬಣ್ಣದ ಮೋಡಗಳು ನಿಧಾನವಾಗಿ ಚಲಿಸುತ್ತಿದ್ದವು. ಸೂರ್ಯ ಮುಳುಗುತ್ತಿದ್ದಂತೆ ಪಕ್ಷಿಗಳ ಕಲರವ ಜಾಸ್ತಿಯಾಗಿತ್ತು. ಇಬ್ಬರು ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಮೈಮರೆತಿದ್ದರು. ಆಗ ಲತಾಳ ಮನಸ್ಸು ಭೂತಕಾಲದೆಡೆಗೆ ತಿರುಗಿತ್ತು. ಮೈಸೂರಿನ ಚಾಮುಂಡಿಪುರಂನಲ್ಲಿ ಪ್ರಶಾಂತ್, ರವೀಂದ್ರ ಮತ್ತು ಲತಾ ಅಕ್ಕಪಕ್ಕದ ಬೀದಿಯಲ್ಲಿ ವಾಸವಾಗಿದ್ದರು. ಎಲ್ಲರ ಕುಟುಂಬಗಳು ಪರಸ್ಪರ ಚಿರಪರಿಚಿತ. ಮೂವರು ತಮ್ಮ ಬಾಲ್ಯದ ಗೆಳೆತನದ ಅವಸ್ಥೆಯಿಂದ ಹಿಡಿದು ಯೌವನಾವಸ್ಥೆಯವರೆಗೂ ಗಳಸ್ಯ ಕಂಠಸ್ಯ. ಲತಾ ಪ್ರಶಾಂತ್ ಬ್ರಾಹ್ಮಣರು, ರವೀಂದ್ರ ಲಿಂಗಾಯತ್ ಜಾತಿಗೆ ಸೇರಿದವ. ಆದರೆ ಮೂವರ ಸ್ನೇಹದ ವಿಷಯದಲ್ಲಿ ಅವರ ತಂದೆ ತಾಯಿಗಳು ಅಡ್ಡ ಬಂದಿರಲಿಲ್ಲ ಮತ್ತು ಜಾತಿಯ ಭೇದ ಭಾವ ಹೊಂದಿರಲಿಲ್ಲ. ಕ್ರಮೇಣ ರವೀಂದ್ರ ಮತ್ತು ಲತಾ ಇಬ್ಬರಲ್ಲೂ ಪ್ರೇಮಾಂಕುರವಾಯಿತು. ಅವರಿಬ್ಬರ ಸ್ನೇಹ ಪ್ರಣಯಕ್ಕೆ ಹೇಗೆ ತಿರುಗಿತು ಎಂದು ಅವರ ಕಲ್ಪನೆಗೂ ಬಂದಿರಲಿಲ್ಲ. ಪ್ರಶಾಂತ್ ಇವರಿಬ್ಬರ ಪ್ರೇಮದ ವಿಷಯದಲ್ಲಿ ಮುಗ್ಧನಾಗಿದ್ದ. ತಮ್ಮ ಪ್ರೇಮ ಪ್ರಕರಣವನ್ನು ಅವರು ಪ್ರಶಾಂತ್ ಬಳಿ ಸಹ ಬಾಯ್ಬಿಟ್ಟಿರಲಿಲ್ಲ. ಏಕೆಂದರೆ ಇಬ್ಬರ ಪ್ರೇಮ ಇನ್ನು ಶೈಶವ ವ್ಯವಸ್ಥೆಯಲ್ಲಿತ್ತು. ಅವರ ಪ್ರೇಮದ ಮೊಗ್ಗು ಬಿರಿದು ಪುಷ್ಪವಾಗಿರಲಿಲ್ಲ. ಅದಕ್ಕೆ ಇನ್ನು ಬಹಳ ಸಮಯವಿತ್ತು. ಇತ್ತ ಲತಾಳ ಮದುವೆ ವಿಷಯವಾಗಿ ಅವಳ ತಂದೆ ತಾಯಿಗಳು ಆಸಕ್ತಿ ತೋರಿಸಿದ್ದರು. ಆಗ ಲತಾ ತನ್ನ ಬಾಲ್ಯದ ಗೆಳೆಯ ರವೀಂದ್ರನನ್ನು ಮದುವೆಯಾಗುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದಳು. ಇಬ್ಬರು ಬೇರೆ ಬೇರೆ ಜಾತಿಯವರಾದರೂ ಪ್ರೇಮಕ್ಕೆ ಕಣ್ಣಿಲ್ಲ ಎಂಬುದನ್ನು ಲತಾ ತಿಳಿದಿದ್ದಳು. ಆದರೆ ಕಟ್ಟ ಬ್ರಾಹ್ಮಣರಾದ ಲತಾಳ ತಂದೆ ಕೃಷ್ಣಶಾಸ್ತ್ರಿಗಳು ತಮ್ಮ ಮಗಳು ರವೀಂದ್ರನನ್ನು ಮದುವೆಯಾಗುವುದು ಸಾಧ್ಯವಿಲ್ಲವೆಂದು ಕಡಾಖಂಡಿತವಾಗಿ ಹೇಳಿದರು. ಇಲ್ಲಿ ಜಾತಿ ಅಡ್ಡ ಬಂದಿತ್ತು. ಕೃಷ್ಣಶಾಸ್ತ್ರಿಗಳು ತಮ್ಮ ಜಾತಿಯವನೇ ಆದ ಪ್ರಶಾಂತ್ನನ್ನು ಇಷ್ಟಪಟ್ಟಿದ್ದರು. ತಂದೆಯ ನಿರ್ಧಾರದಿಂದ ಲತಾ ನೊಂದಿದ್ದಳು. ಆದರೆ ಹಿರಿಯರ ಮಾತನ್ನು ಧಿಕ್ಕರಿಸಿ ಹೋಗುವ ಧೈರ್ಯ ಅವಳಲ್ಲಿರಲಿಲ್ಲ. ಇಂಥ ಹೆಣ್ಣಿಗೆ ಇಂಥ ಗಂಡು ಎಂದು ಆ ಬ್ರಹ್ಮ ನಿರ್ಧರಿಸಿದ್ದಾನೆ ಎಂದು ಲತಾ ತಿಳಿದಿದ್ದಳು.
ವಿಧಿ ನಿಯಮದಂತೆ ಲತಾಳ ಮದುವೆ ಪ್ರಶಾಂತ್ನೊಡನೆ ನಡೆಯಿತು. ಆದರೆ ಲತಾಳ ಪಾಲಿಗೆ ಈ ಮದುವೆ ಮುಸುಕಿನೊಳಗಿನ ಗುದ್ದಿನಂತಿತ್ತು. ಅವಳಿಗೆ ಈ ಮದುವೆ ಖುಷಿಯ ಘಟನೆಯಾಗಿರದೆ ಅಕಸ್ಮಾತ್ ನಡೆದ ಘಟನೆಯಾಗಿತ್ತು. ರವೀಂದ್ರನ ಮನಸ್ಸು ಕೂಡ ಜರ್ಜರಿತವಾಗಿತ್ತು. ಆದರೆ ಈ ಘಟನೆಯನ್ನು ರವೀಂದ್ರ ಬಹಳ ಹಗುರವಾಗಿ ತೆಗೆದುಕೊಂಡ. ತೀರಾ ಭಾವಾವೇಶಕ್ಕೆ ಒಳಗಾಗದೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡ. ಮದುವೆಯಾದ ಮೇಲೆ ಲತಾ ರವೀಂದ್ರನನ್ನು ಹೆಚ್ಚು ಕಮ್ಮಿ ಮರೆತಿದ್ದಳು. ಆದರೆ ರವೀಂದ್ರ ಡೆಲ್ಲಿಗೆ ಟ್ರಾನ್ಸ್ಫರ್ ಆದರೂ ಲತಾಳನ್ನು ಮರೆತಿರಲಿಲ್ಲ. ಅಮ್ಮ ಕಡಲೆಕಾಯಿ ಬೇಕಾ ಎಂದು ಕಡಲೆಕಾಯಿ ಮಾರುವವ ಲತಾಳನ್ನು ಕೇಳಿದಾಗಲೇ ಅವರಿಬ್ಬರು ತಮ್ಮ ಕನಸಿನ ಲೋಕದಿಂದ ಎಚ್ಚೆತ್ತು ವರ್ತಮಾನ ಕಾಲಕ್ಕೆ ಬಂದಿದ್ದರು. ಲತಾ ರವೀಂದ್ರನೊಮ್ಮೆ ದಿಟ್ಟಿಸಿ ನೋಡಿದಳು. ಕಡಲೆಕಾಯಿ ತಿನ್ನುತ್ತಾ ಅವನು ಏನೋ ಯೋಚನೆಯಲ್ಲಿದ್ದ. ರವೀಂದ್ರ ಸ್ವಭಾವತಃ ತುಂಬ ಯೋಚಿಸುವ ಮನುಷ್ಯ. ಆದರೆ ಅವನ ಆಗಿನ ಯೋಚನೆಗೂ ಮತ್ತು ಈಗಿನ ಯೋಚನೆಗೂ ಅಜಗಜಾಂತರವಿತ್ತು. ಆಗ ಅವನದು ಹಗುರ ಮನಸ್ಸಾಗಿತ್ತು. ಅವನು ಲತಾಳೊಡನೆ ಸುಂದರ ಸ್ವಪ್ನಗಳನ್ನು ಕಂಡಿದ್ದ. ಆದರೆ ಈಗ ಅವನದು ಭಗ್ನ ಮನಸ್ಸು. ಅವನ ಮುಖದಲ್ಲಿ ಒಂದು ರೀತಿಯ ಕರುಣಾಭಾವವಿತ್ತು. ಆನಂತರ ಲತಾಳೆ ಮೌನ ಮುರಿದು, ಇನ್ನೇನು ಸಮಾಚಾರ ರವಿ? ಮದ್ವೆ ಮಾಡ್ಕೊಂಡಿದ್ದೀಯಾ ಹೇಗೆ? ಅಥವಾ ಇನ್ನೂ ಒಂಟಿಯಾಗಿ ತಿರುಗಾಡಿಕೊಂಡು ಕಾಲ ಕಳೆದಿದ್ದೀಯೋ ಎಂದು ಬಹಳ ಆಸಕ್ತಿಯಿಂದ ಕೇಳಿದಳು ಲತಾ. ಇಲ್ಲ ಲತಾ, ಮದುವೆ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ ಎಂದು ಬಿಚ್ಚು ಮನಸ್ಸಿನಿಂದ ಹೇಳಿದ ರವೀಂದ್ರ. ಯಾಕೆ? ಇನ್ನು ನಿನಗೆ ನಿನ್ನ ಕನಸಿನ ರಾಣಿ ಸಿಕ್ಕಿಲ್ವಾ? ರವೀಂದ್ರ ಲತಾಳ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡದೆ ಮೌನವಾಗಿದ್ದ. ಲತಾ ಮದುವೆಯಾದೊಡನೆ ಪ್ರಶಾಂತ್ ಜೊತೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಳು. 3 ವರ್ಷದಲ್ಲಿ 2-3 ಸಾರಿ ಮೈಸೂರಿಗೆ ಹೋಗಿದ್ದಳು. ಆಗ ಅವಳು ರವೀಂದ್ರನ ಮನೆಗೂ ಹೋಗಲಿಲ್ಲ. ಅವನ ಬಗ್ಗೆ ಯಾರೊಡನೆಯೂ ವಿಚಾರಿಸಲಿಲ್ಲ. ಅವನು ಇಂಥ ಕಡೆ ಇದ್ದಾನೆ ಎಂದು ಯಾರೂ ಅವಳಿಗೆ ಹೇಳಲೂ ಇಲ್ಲ. ಅಷ್ಟರಲ್ಲಿ ಲತಾಳ ಮೊಬೈಲ್ ಫೋನ್ ರಿಂಗರಿಸಿತು. ಕರೆ ಮಾಡಿದ್ದು ಪ್ರಶಾಂತ್. ತಾನು ಬರುತ್ತಿರುವ ಸುದ್ದಿ ಲತಾಳಿಗೆ ಮುಟ್ಟಿಸಿದ್ದ. ರವೀಂದ್ರನಿಗಂತೂ ತನ್ನ ಬಾಲ್ಯದ ಗೆಳೆಯನನ್ನು ಇಂದು ಕಾಣುತ್ತಿದ್ದೀನಲ್ಲ ಎಂದು ಮಾತುಗಳಲ್ಲಿ ಹೇಳಲಾರದಂತಹ ಒಂದು ಬಗೆಯ ಕುತೂಹಲ, ಕಾತರ ಆವರಿಸಿತ್ತು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಪ್ರಶಾಂತ್ ಕಾರಿನಲ್ಲಿ ಲತಾಳಿದ್ದ ಸ್ಥಳಕ್ಕೆ ಬಂದ. ಕಾರಿನಿಂದ ಇಳಿದೊಡನೆ ರವೀಂದ್ರನನ್ನು ಗುರುತು ಹಿಡಿದು ಆತ್ಮೀಯವಾಗಿ ತಬ್ಬಿಕೊಂಡ. ಇಬ್ಬರು ಬಾಲ್ಯದ ಗೆಳೆಯರು ಅದೆಷ್ಟೋ ವರ್ಷಗಳ ಬಳಿಕ ಭೇಟಿಯಾಗುತ್ತಿರುವುದು ಇಬ್ಬರಲ್ಲೂ ಸಂತಸ ತಂದಿತ್ತು. ಅರ್ಧ ಗಂಟೆ ಕಾಲ ಅವಿರತವಾಗಿ ಇಬ್ಬರು ಗೆಳೆಯರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದರು. ಇನ್ನು ಏನೇನು ಹೇಳುವವರಿದ್ದಾರೋ. ಇಬ್ಬರ ಗಂಟಲು ಆರಿತ್ತು. ಆಗ ಲತಾಳೆ ಹೊತ್ತಾಗಿದೆ, ಮನೆಗೆ ಹೋಗೋಣ ಎಂದು ಗಂಡನನ್ನು ಎಚ್ಚರಿಸಿದಳು. ಪ್ರಶಾಂತ್ ಗಡಿಬಿಡಿಗೊಂಡು, ನಡಿ ರವಿ, ಮನೆಗೆ ಹೋಗೋಣ ಎಂದ. ಇಲ್ಲ ಪ್ರಶಾಂತ್, ಸ್ನೇಹಿತರೆಲ್ಲ ಇಲ್ಲೇ ವಿಧಾನಸೌಧದ ಹತ್ತಿರಾನೇ ಇದ್ದಾರೆ. ಅವರನ್ನೆಲ್ಲ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಬೆಂಗಳೂರು ನೋಡಬೇಕು ಅಂತ ಆಸೆಪಟ್ಟು ಡೆಲ್ಲಿಯಿಂದ ಬಂದಿದ್ದಾರೆ. ಒಂದಿನ ಖಂಡಿತ ಬರ್ತೀನಿ ಎಂದ. ಅದೆಲ್ಲ ಆಗಲ್ಲ, ನಮ್ಮ ಜೊತೆ ಇದ್ದೀಯಾ ಅಂತ ಎಲ್ಲರಿಗೂ ಫೋನ್ ಮಾಡಿ ಹೇಳಿಬಿಡು. ಇಲ್ಲ ಪ್ರಶಾಂತ್, ಹಾಗೆಲ್ಲ ಹೇಳೋಕ್ಕಾಗಲ್ಲ. ಆಫೀಸ್ ಕೆಲಸದ ಮೇಲೆ ಬಂದಿದ್ದೀನಿ. ಎಲ್ಲ ಫ್ರೆಂಡ್ಸು ಹೋಟೆಲಿನಲ್ಲಿ ಇಳ್ಕೊಂಡಿದ್ದಾರೆ. ಅವರ ಜೊತೆ ನಾನು ಇರಲೇಬೇಕು. ಸರಿನಪ್ಪ, ಇವತ್ತೊಂದಿನ ನಮ್ಮನೇಲಿರು, ಬೆಳಗ್ಗೆ ಹೋಟೆಲ್ಗೆ ವಾಪಸ್ ಹೋಗು ಎಂದು ಹೇಳಿ ರವೀಂದ್ರನನ್ನು ಬಲವಂತವಾಗಿ ಪ್ರಶಾಂತ್ ತನ್ನ ಮನೆಗೆ ಕಾರಿನಲ್ಲಿ ಕರೆದುಕೊಂಡು ಹೋದ. ಮೂವರು ಸ್ನೇಹಿತರು ಬಹಳ ಕಾಲದವರೆಗೆ ತಮ್ಮ ಗೆಳೆತನ ಕಾಪಾಡಿಕೊಂಡು ಬಂದಿದ್ದರು. ಆ ಗೆಳೆತನ ಹಾಗೇ ಇತ್ತು, ಸೊರಗಿಲ್ಲ, ಬತ್ತಿಲ್ಲ. 3 ವರ್ಷಗಳ ನಂತರ ರವೀಂದ್ರನನ್ನು ಭೇಟಿಯಾದ ಲತಾಳಿಗೆ ಹಿಂದೆಂದೂ ಅನುಭವಿಸದ ಅನಿರ್ವಚನೀಯ ಆನಂದ ಉಂಟಾಗಿತ್ತು. ಇನ್ನೊಂದು ಕಡೆ ಹಿಂದೆ ನಡೆದ ಘಟನೆಗಳು ಅವಳ ಮನಸ್ಸನ್ನು ಪ್ರಕ್ಷುಬ್ಧಗೊಳಿಸಿದ್ದವು. ರವೀಂದ್ರ ರಾತ್ರಿ ಪ್ರಶಾಂತ್ ಮನೆಯಲ್ಲೇ ತಂಗಿದ್ದ. ಬೆಳಗ್ಗೆ ಲತಾ ಟಿಫಿನ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದಳು. ಮೂವರು ಟಿಫಿನ್ ಮುಗಿಸಿದರು. ಆಗ ರವೀಂದ್ರ ಅಂದ ಹಾಗೆ ಪ್ರಶಾಂತ್, ನಿನಗೊಂದು ಗುಡ್ ನ್ಯೂಸ್. ನನ್ನ ಟ್ರಾನ್ಸ್ಫರ್ ಡೆಲ್ಲಿಯಿಂದ ಬೆಂಗಳೂರಿಗೆ ಆಗುವ ಹಾಗಿದೆ ಎಂದು ಕ್ಯಾಶುವಲ್ ಆಗಿ ಹೇಳಿದ. ಹೌದಾ, ಬಹಳ ಸಂತೋಷ ರವಿ. ಹಾಗಾದರೆ ನಮ್ಮ ಹಿಂದಿನ ಜೀವನ ವಾಪಸ್ ಬರುತ್ತಲ್ವಾ? ಒಂದೇ ಊರಿನಲ್ಲಿ ನಾವೆಲ್ಲ ಖುಷಿಯಾಗಿರಬಹುದು, ಏನಂತಿ ಲತಾ? ಪ್ರಶಾಂತ್ ನಗುಮುಖದಿಂದ ಲತಾಳ ಕಡೆ ನೋಡಿದ.
ಹೌದು ಎಂದಷ್ಟೇ ಹೇಳಿದ ಲತಾ ಮೌನವಾದಳು. ರವೀಂದ್ರ ಎಂದಿನಂತೆ ತನ್ನ ಯೋಚನಾ ಲಹರಿಯಲ್ಲಿ ಮುಳುಗಿ ಹೋಗಿದ್ದ. ಅವನ ಮನಸ್ಸಿನಲ್ಲಿ ತಾನು ಮತ್ತು ಲತಾ ಒಟ್ಟಿಗೆ ಇದ್ದ ಸಂದರ್ಭ, ಆ ಒಡನಾಟ, ಆ ಚಕ್ಕಂದ ಪ್ರೀತಿಯ ಮಾತುಗಳು ಮರುಕಳಿಸಿದ್ದವು. 3 ವರ್ಷ ಕಳೆದರೂ ಆ ಸಿಹಿ ನೆನಪುಗಳು ಮಾಸಿರಲಿಲ್ಲ. ಆದರೆ ಅವನ ಇನ್ನೊಂದು ಮನಸ್ಸು ಈಗ ಲತಾ ನಿನ್ನ ಪ್ರೇಯಸಿಯಲ್ಲ, ನಿನ್ನ ಆಪ್ತ ಗೆಳೆಯನ ಹೆಂಡತಿ, ಸ್ವಲ್ಪ ಹುಷಾರಾಗಿರು ಎಂದು ಹೇಳುತ್ತಿತ್ತು. ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿರುವಾಗ ಲತಾಳ ಮನಸ್ಸು ಗತಕಾಲಕ್ಕೆ ಹೋಯಿತು. ಮದುವೆಯಾದ ಮೇಲೆ ಅವಳಲ್ಲಿ ಉತ್ಸಾಹ ಕಡಿಮೆಯಾಗಿತ್ತು, ಜೀವನ ಬೇಸರವಾಗಿತ್ತು. ಆದರೆ ಪ್ರಶಾಂತ್ ಅವಳ ಜೀವನದಲ್ಲಿ ಹುರುಪು ತುಂಬಿದ್ದ. ಅವಳು ಎಲ್ಲ ವಿಷಯದಲ್ಲೂ ಸ್ಪಂದಿಸುವಂತೆ ಮಾಡಿದ್ದ. ಅವಳ ಮನಸ್ಸಿನಲ್ಲಿದ್ದ ಶೂನ್ಯತೆಯನ್ನು ಹೋಗಲಾಡಿಸಲು ಪ್ರಯತ್ನ ಪಟ್ಟಿದ್ದ. ಅವಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದ್ದ. ಅವಳ ಬಾಳು ವರ್ಣಮಯವಾಗುವಂತೆ ಮಾಡಿದ್ದ. ಒಟ್ಟಿನಲ್ಲಿ ಪ್ರಶಾಂತ್ ನನ್ನ ಪತ್ನಿಯ ಜೀವನವನ್ನು ಹಸನು ಮಾಡಿದ್ದ ಮತ್ತು ಅವಳಲ್ಲಿ ಅತಿ ಪ್ರೀತಿಯಿಂದಿದ್ದ. ಪ್ರಶಾಂತ್ ಮತ್ತು ರವೀಂದ್ರ ಬಹಳ ಹೊತ್ತು ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು. ಲತಾ ಆದಷ್ಟು ರವೀಂದ್ರನಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಳು. ಅವನ ಜೊತೆ ಮುಖ ಕೊಟ್ಟು ಮಾತನಾಡುವ ಧೈರ್ಯ ಕೂಡ ಅವಳಲ್ಲಿರಲಿಲ್ಲ. ಪ್ರಶಾಂತ್ ಫ್ರೆಶ್ ಆಗಲು ಬಾತ್ರೂಮಿಗೆ ಹೋದಾಗ ರವೀಂದ್ರ ಅಡುಗೆ ಮನೆಗೆ ಬಂದವನೇ ಲತಾಳನ್ನು ಕುರಿತು, ಲತಾ, ನನ್ನ ಟ್ರಾನ್ಸ್ಫರ್ನಿಂದ ನಿನಗೆ ಖುಷಿಯಾಗಿರಬೇಕಲ್ವಾ? ಇದರಿಂದ ನಾನು ನಿನ್ನನ್ನು ಆಗಾಗ್ಗೆ ನೋಡುವ ಅವಕಾಶ ಸಿಗುತ್ತೆ, ಏನಂತಿ ಎಂದ. ಲತಾ ಮೌನವಾಗಿದ್ದಳು. ಅಷ್ಟರಲ್ಲಿ ಪ್ರಶಾಂತ್ ಬಾತ್ರೂಮ್ನಿಂದ ಹೊರಬಂದ. ರವೀಂದ್ರ ಕೂಡ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದ. ನಂತರ ಲತಾ, ಒಂದು ಪಕ್ಷ ರವೀಂದ್ರನ ಟ್ರಾನ್ಸ್ಫರ್ ಆದರೆ ಅವನು ನಮ್ಮನೇಲೇ ಇರಬಹುದು, ಅವನಿಗೆ ಮದುವೆಯಾದ ಮೇಲೆ ಅವನಿಷ್ಟ, ನಿನ್ನ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದ. ಲತಾ ಒಮ್ಮೆ ಮುಗುಳ್ನಕ್ಕು ಸರಿ ಎಂಬಂತೆ ತಲೆಯಲ್ಲಾಡಿಸಿದಳು. ರವೀಂದ್ರ, ಲತಾ, ನಿನ್ನನ್ನು ನೋಡಿ ಬಹಳ ದಿನವಾಯಿತು. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಇಷ್ಟು ವರ್ಷ ನಿನ್ನ ನೆನಪಿನಲ್ಲೇ ನಾನು ಹೇಗೆ ಕಳೆದೆ ಅಂತ ನನಗೆ ಗೊತ್ತಿಲ್ಲ. ನಾನು ಮತ್ತೆ ಕೇಳಿದ್ದೀನಿ, ನನ್ನ ಟ್ರಾನ್ಸ್ಫರ್ನಿಂದ ನಿನಗೆ ಖುಷಿಯಾಗಿದ್ಯಾ ಎಂದು ಕೇಳಿದ. ಖಂಡಿತ ರವಿ, ನೀನು ಇಲ್ಲಿ ಬರ್ತಿರೋದು ನಮ್ಮಿಬ್ಬರಿಗೂ ತುಂಬ ಸಂತೋಷವಾಗಿದೆ. ಆದರೆ ಒಂದು ಕಂಡೀಷನ್, ನೀನು ಬೇಗ ಮದುವೆಯಾಗಬೇಕು ಅಷ್ಟೇ ಎಂದು ಲತಾ ತನ್ನಲ್ಲಿದ್ದ ಭಾವನೆಯನ್ನು ಯಾವ ಸಂಕೋಚವಿಲ್ಲದೆ ವ್ಯಕ್ತಪಡಿಸಿದಳು. ಇಲ್ಲ ಲತಾ, ನಿನ್ನ ಜಾಗವನ್ನು ಬೇರೆಯವರಿಗೆ ಬಿಟ್ಟುಕೊಡಲು ನನಗಿಷ್ಟವಿಲ್ಲ. ನಿನ್ನನ್ನು ಇದುವರೆಗೂ ನಾನು ಮರೆಯಲು ಸಾಧ್ಯವಾಗಿಲ್ಲ. ನಿನ್ನನ್ನು ಹತ್ತಿರದಿಂದ ನೋಡೋದೇ ನನ್ನ ಮನಸ್ಸಿಗೆ ತೃಪ್ತಿ, ಸಂತೋಷ ಕೊಡುತ್ತೆ. ನನ್ನ ಪಾಲಿಗೆ ಮದುವೆ ಅನ್ನೋದು ಮುಗಿದ ಅಧ್ಯಾಯ. ನನಗೆ ಅದರ ಬಗ್ಗೆ ಆಸಕ್ತಿ ಎಂದೋ ಹೋಗಿಬಿಟ್ಟಿದೆ. ರವೀಂದ್ರನ ಮಾತಿನಲ್ಲಿ ವಿರಕ್ತಿಯ ಭಾವವಿತ್ತು. ಮೊದಲೇ ಸೂಕ್ಷ್ಮ ಪ್ರವೃತ್ತಿಯ ರವೀಂದ್ರ ಇನ್ನಷ್ಟು ಅಂತರ್ಮುಖಿಯಾಗಿದ್ದು, ಖಿನ್ನತೆ, ವಿಷಾದ, ಕೀಳರಿಮೆಗಳು ಅವನನ್ನು ಕಾಡುತ್ತಿದ್ದವು. ರವೀಂದ್ರನ ನಿರ್ಧಾರ ಕೇಳಿ ಲತಾ ತೀರಾ ಹತಾಶಳಾದಳು. ನಂತರ ಗಂಭೀರ ಸ್ವರದಲ್ಲಿ, ನೋಡು ರವಿ, ನಿನ್ನ ನಿರ್ಧಾರ ಸರಿಯಿಲ್ಲ. ಎಂತಹ ಗಟ್ಟಿ ಮನಸ್ಸಿನವನನ್ನು ಏಕಾಂತವಾಸ ಹಣ್ಣುಗಾಯಿ ನೀರುಗಾಯಿ ಮಾಡುತ್ತದೆ. ಇಂತಹ ಶಿಕ್ಷೆ ನನ್ನ ಶತ್ರುವಿಗೂ ಬೇಡ. ನೀನು ನನ್ನ ಆಪ್ತ ಮಿತ್ರ. ನನ್ನ ಮಾತು ಕೇಳು. ನಿಜ, ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದುಂಟು. ಆದರೆ ವಿಧಿಯಾಟ ಬೇರೆಯಾಗಿತ್ತು. ಆಸೆಗಳು ಅನಿಯಂತ್ರಿತವಾದರೆ ದುಃಖಗಳು ಅನಂತವಾಗುವವು. ಜೀವನದಲ್ಲಿ ನಾವಂದುಕೊಂಡಂತೆ ಯಾವುದೂ ನಡೆಯುವುದಿಲ್ಲ. ಕೆಲವರಲ್ಲಿ ತಮ್ಮ ಪ್ರೇಯಸಿಯ ಮೊದಲಿನ ಪ್ರೀತಿ ಕ್ರಮೇಣ ಮಾಸಿ ಹೋಗಿ ಅವರು ನಂತರ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಉದಾಸೀನರಾಗಿ ಬಿಡುತ್ತಾರೆ. ಇನ್ನು ಕೆಲವರು ಮೊದಲಿನ ಪ್ರೇಯಸಿಯ ಪ್ರೀತಿಯ ಗುಂಗಿನಿಂದ ಹೊರಬರದೆ ಒದ್ದಾಡುತ್ತಾರೆ. ಕೆಲವರು ಪ್ರೀತಿಯಿಂದ ವಂಚಿತರಾಗಿ ತಮ್ಮ ಪ್ರೇಯಸಿಯ ಮೇಲೆ ಸೇಡಿನ ಮನೋಭಾವ ಹೊಂದಿರುತ್ತಾರೆ. ಕೆಲವರು ಆತ್ಮಹತ್ಯೆಯಂಥ ಹೀನ ಕೃತ್ಯಕ್ಕೂ ಇಳಿದು ಬಿಡುತ್ತಾರೆ. ಸದ್ಯ ನಿನ್ನ ಮನಸ್ಸು ದೃಢವಾದದ್ದು ನನಗಷ್ಟೇ ಸಂತೋಷ. ಏಕೆಂದರೆ ಈಗ ನನ್ನ ಪ್ರೀತಿ ಪ್ರಶಾಂತ್ಗೆ ಮಾತ್ರ ಮೀಸಲು. ಅದು ಅವನ ಹಕ್ಕು ಕೂಡ. ನಾನು ಪ್ರಶಾಂತ್ಗೆ ಎಂದೂ ಮೋಸ ಮಾಡಲಾರೆ. ನೀನು ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದರೆ ಪುನಃ ನಿನ್ನ ಮನಸ್ಸಿನಲ್ಲಿ ಆ ಹಳೆಯ ನೆನಪುಗಳು ಬರುತ್ತವೆ. ಪುನಃ ನೀನು ಮಾನಸಿಕ ಕ್ಲೇಶಕ್ಕೆ ಒಳಗಾಗುತ್ತೀಯ. ಇದೊಂದು ವಿಷವರ್ತುಲ ರವಿ. ನೀನು ಎದುರಿಗಿದ್ದರೆ ನನಗೂ ತೊಂದರೆ. ನಿನಗೆ ನಮ್ಮನ್ನು ನೋಡಬೇಕೆಂದಾಗಲೆಲ್ಲ ಖಂಡಿತ ಇಲ್ಲಿಗೆ ಬಾ. ನಮ್ಮ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ.
ಆದರೆ ಒಂದು ಮಾತು, ಇನ್ನು ನೀನು ಸೆರೆಯಾಳಿನಂತೆ ಬದುಕಬಾರದು. ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯಾಗಿ ನಿನ್ನ ಬದುಕನ್ನು ನೀನೇ ರೂಪಿಸಿಕೋ ಎಂದಾಗ ಲತಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳ ಮುಖದಲ್ಲಿ ಭಾವ ತೀವ್ರತೆ ಇತ್ತು. ಇಬ್ಬರು ಕ್ಷಣಕಾಲ ಮೌನವಾಗಿದ್ದು ತಮ್ಮ ತಮ್ಮ ಯೋಚನೆಗಳಲ್ಲಿ ಮಗ್ನರಾಗಿದ್ದರು. ಅಷ್ಟರಲ್ಲಿ ರವೀಂದ್ರ ತಾನು ಕಣ್ಮರೆಸಿಕೊಂಡು ಹೊರಡಲು ಸಿದ್ಧನಾದ. ನಿನ್ನ ಸಲಹೆಗೆ ತುಂಬ ಥ್ಯಾಂಕ್ಸ್ ಲತಾ, ನಾನಿನ್ನು ಹೋಗಿ ಬರುತ್ತೀನಿ. ಏನು ಮಾಡೋದು, ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಡೆಲ್ಲಿಗೆ ಹೋದ ಮೇಲೆ ನನ್ನ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಪ್ರಶಾಂತ್ಗೂ ಇದನ್ನು ಹೇಳಿಬಿಡು. ಒಟ್ಟಿನಲ್ಲಿ ನೀವಿಬ್ಬರು ನಗುನಗುತ್ತಾ ಖುಷಿಯಾಗಿರಬೇಕೆಂಬುದೇ ನನ್ನ ಆಸೆ. ನಿಮ್ಮಿಬ್ಬರ ಸುಖಿ ಜೀವನದಲ್ಲಿ ನಾನೆಂದೂ ಅಡ್ಡ ಬರಲ್ಲ. ಇದು ನನ್ನ ಪ್ರಾಮಿಸ್. ಗುಡ್ ಬೈ ಎಂದು ಹೇಳಿ ರವೀಂದ್ರ ತನ್ನ ಹೋಟೆಲ್ ಕಡೆ ಹೊರಟ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್.